ಅಸ್ಸಲಾಮ್ ಅಲೈಕುಮ್. ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ಹಾಯ್, ನೀವು ಹೇಗಿದ್ದೀರಾ? ಸೊ ನೀವು ಚೆನ್ನಾಗಿದ್ದೀರಾ ಅಂತ ನಾನು ನೋಡ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಮುಂಬೈ ಸ್ಟೈಲಲ್ಲಿ ಚೆನ್ನ ಮಸಾಲ, ಚೆನ್ನ ಚಟ್ಪಟಿ ಅಂತ ಹೇಳ್ತಾರೆ ಮುಂಬೈಯಲ್ಲಿ. ಸೊ ಕರ್ನಾಟಕದಲ್ಲಿ ಹೇಳ್ತಾರೆ ಚೆನ್ನ ಮಸಾಲ. ಸೊ ನಾನು ಫುಲ್ಲು ನೈಟು ನೆನೆಸಿಟ್ಟಿದೆ, ಮತ್ತು ಅದು ತೆಗೆದು ಮತ್ತು ಒಂದು ಕುಕ್ಕರಲ್ಲಿ ಹಾಕಿ 2 ಚಮಚ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟು 2 ಸಿಟಿ ಹಾಕಿದೆ. ಅದೇ ಥರ 4 ಚಮಚ ಎಣ್ಣೆ ಒಂದು ಪಾತ್ರೆಗೆ ಹಾಕಿ ಅದು ಸ್ವಲ್ಪ ಬಿಸಿಯಾಗಿ ಬರುವಾಗ 5 ನೀರುಳ್ಳಿ ಹಾಕಿದ್ದೇನೆ, ದೊಡ್ಡದು. ಇದಕ್ಕೆ ಸ್ವಲ್ಪ ನೀರುಳ್ಳಿ ಜಾಸ್ತಿನೇ. ಸೊ ನೀವು ನೀರುಳ್ಳಿ ಜಾಸ್ತಿ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಒಂದು ಸರ್ತಿ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಅದಕ್ಕೆ 2 ಎಳೆ ಬೇಸಪ್ಪು ಹಾಕಿದ್ದೇನೆ, 4 ಮೆಣಸಿನಕಾಯಿ ತುಂಡು ಮಾಡಿ ಹಾಕಿದ್ದೇನೆ. ಒಳ್ಳೆ ಸ್ಮೂತ್ ಆಗಲಿ ಮೆಣಸಿನಕಾಯಿ. ಆದಮೇಲೆ ನೀರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗಲಿ, ಅದಕ್ಕೆ ಹಾಕಿ 3 ಟೊಮೆಟೊ ಹಾಕಿದ್ದೇನೆ ಸ್ವಲ್ಪ, ಮತ್ತು ಸ್ವಲ್ಪ ಉಪ್ಪು ಹಾಕಿದೆ, ಬೇಕಾದಷ್ಟು ಹಾಕಿ, ಯಾಕಂದರೆ ನಾವು ಕಡಲೆಗೆ ಉಪ್ಪು ಹಾಕಿದ್ದೀನಿ ಅದಕ್ಕೆ. ಮತ್ತು ಕಡಲೆ ಬೆಂದಿದೆ ನೋಡಿ ಎಷ್ಟು ಬೆಂದಿದೆ ಅಂತ. ನಾನು 2 ಸಿಟಿ ಹಾಕಿದ್ದು. ಸೊ ಮತ್ತು ಕಡಲೆ ಸ್ವಲ್ಪ ಸ್ಮೂತಿ ಆಗಲಿ, ಯಾಕಂದರೆ ಸ್ವಲ್ಪ ಅಜ್ಜಿನವರೆಲ್ಲ ತಿಂತಾರಂತ, ಅದು ಪ್ರೋಟೀನ್ ಅಲ್ವಾ, ಒಳ್ಳೆ ಅಲ್ವಾ, ಅಜ್ಜಿನವರಿಗೆ ಮಕ್ಕಳಿಗೆಲ್ಲ ಕೊಡ್ಬೋದು. ಬಟ್ ಈ ನೀರು ನೀವು ಬಿಸಾಡಬೇಡಿ. ನೀವು ದಾಲು ವೆಜ್ ಪದಾರ್ಥ ಎಲ್ಲ ಮಾಡುವಾಗ ಅದು ನೀರು ಅದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟುಬಿಡಿ, ಮಕ್ಕಳಿಗೆ ಸ್ವಲ್ಪ ಕುಡಿಸಿ, ತುಂಬ ಒಳ್ಳೆಯದದು ಪ್ರೋಟೀನ್. ಮತ್ತು ಅದಕ್ಕೆ ಟೊಮೆಟೊ ಒಳ್ಳೆ ಸ್ಮೂತಾಗಿ ಬರುವಾಗ ಅದಕ್ಕೆ ಹಾಕಿ 2 ಚಮಚದಷ್ಟು ಕೊತ್ತಂಬರಿ ಹುಡಿ, ಹಳದಿ ಹುಡಿ ಅರ್ಧ ಚಮಚ ಹಾಕಿ, ಕೊತ್ತಂಬರಿ ಹುಡಿ 2 ಚಮಚ ಹಾಕಿ, ಮತ್ತು ಇದು ಬೆಳ್ಳುಳ್ಳಿ, ಶುಂಠಿ ಮತ್ತು 2 ಕಾಯಿ ಮೆಣಸು ಪೇಸ್ಟ್ ಮಾಡಿದ್ದು ಹಾಕಿದ್ದು ನಾನು. ಸೊ ಅದು ಸ್ವಲ್ಪ ಹಸಿ ವಾಸನೆ ಹೋಗುವಾಗ ಅದಕ್ಕೆ ಹಾಕಿ 2 ಚಮಚ ಕೊತ್ತಂಬರಿ ಹುಡಿ, ದೊಡ್ಡ ಚಮಚ, ಮತ್ತು ಅರ್ಧ ಚಮಚ ಜೀರಾ ಹುಡಿ, ಅರ್ಧ ಚಮಚ ಗರಂ ಮಸಾಲ ಹುಡಿ, ಮತ್ತು ಅರ್ಧ ಚಮಚ ಆಮ್ಚೂರ್ ಪೌಡರ್, ಅರ್ಧ ಚಮಚ ಚಾಟ್ ಮಸಾಲ, ಇದೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡಿ. ಮತ್ತು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದೆ ಹೇರ್ ಕಲರಿದ್ದು. ಸೊ ನಿಮಗೆ ಅದರಲ್ಲಿ ಕಲರ್ ಸ್ವಲ್ಪ ಡಾರ್ಕ್ ಬೇಕಾದರೆ ತಿಂಗಳಿಗೆ 2-3 ಸರ್ತಿ ಹಾಕಿ, ತುಂಬ ಒಳ್ಳೆ ಕಲರ್ ಆಗುತ್ತೆ. ಲೈಟ್ ಬೇಕಾದರೆ 1 ಸರ್ತಿ ಹಾಕಿದರೆ ಆಯಿತು. ಲೈಟ್ ಅಂದರೆ ಫುಲ್ ಲೈಟ್ ಬರೋಲ್ಲ, ಸ್ವಲ್ಪ ಡಾರ್ಕ್ನೇ ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ ನೋಡಿ. ಮತ್ತು ನಾನು ಚೆನ್ನ ಮಸಾಲ ಮಾಡ್ತಿರೋದು ಮುಂಬೈ ಸ್ಟೈಲಲ್ಲಿ. ಸೊ ಒಂದು ಸರ್ತಿ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಸೊ ನನಗೆ ಸಪೋರ್ಟ್ ಮಾಡಿ. ಮತ್ತು ನಾನು ಇವತ್ತು ಮಾಡ್ತಾಯಿದ್ರು ಸ್ವಲ್ಪ ಸೇಲ್ಗೋಸ್ಕರ, ನನಗೆ ಸೇಲ್ ಮಾಡ್ತೇನೆ ನಾನು, ಅದಕ್ಕೋಸ್ಕರ ಒಂದು ಸೇಲ್ ಬೇಕಂತ ಹೇಳಿದರು, ಕಸ್ಟಮರ್ ಇದ್ದರು, ಅದಕ್ಕೋಸ್ಕರ ಮಾಡ್ತಾಯಿದ್ದೇನೆ. ಸೊ ಸ್ವಲ್ಪ ಮನೆಗೆ ಸ್ವಲ್ಪ ಸೇಲ್ ಮಾಡಲಿಕ್ಕೆ. ಮತ್ತು ನಾನು ಹಾಕ್ತಾಯಿದ್ದೇನೆ 2 ಚಮಚ ಮೆಣಸಿನ ಹುಡಿ. ಮತ್ತು ಮೆಣಸಿನ ಹುಡಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಖಾರ. ಮತ್ತು ಸ್ವಲ್ಪ ಹಾಕ್ತಾಯಿದ್ದೇನೆ ನಾನು ಕಸ್ತೂರಿ ಮೇಥಿ. ಆದಮೇಲೆ ಸ್ವಲ್ಪ ಒಳ್ಳೆ ಫ್ರೈ ಮಾಡಿ, ಮತ್ತು ನಾನು ಅದು ಕಡಲೆದು ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಹಸಿ ವಾಸನೆ ಹೋಗುವಾಗ ಫ್ರೈ ಮಾಡಿ, ಇಲ್ಲಾದರೂ ಅದು ಕೆಳಗಡೆ ಇಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಇರ್ತಾ ಬಂದಿದೆ. ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಕಡಲೆ ನೀರು ಹಾಕಿದ್ದೀನಿ. ಹಸಿ ವಾಸನೆಗೆ ಒಳ್ಳೆ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಅದೇ ಥರ ಸೂಪರ್ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ. ಮತ್ತು ನಾನು ಮಾಡ್ತಾ ಇರೋದು 1.5 ಕೆ ಜಿದಷ್ಟು ಕಡಲೆ ಉಂಟು, 1.5 ಕೆ ಜಿ ಕಡಲೆಯಷ್ಟು ಮಾಡ್ತಾಯಿದ್ದೇನೆ. ಮತ್ತು ನಾನು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಮತ್ತು ಲಿಂಬೆ ನೀರು ಹಾಕಿದ್ದೇನೆ. ಸೊ ಈಗ ಮಿಕ್ಸ್ ಮಾಡುವಾಗ ಒಂದು ಸರ್ತಿ ನೋಡಿ, ಲಿಂಬೆ ಹುಳಿ ಖಾರ ಮತ್ತು ಉಪ್ಪು ಎಲ್ಲ ಕರೆಕ್ಟ್ ಉಂಟಂತ. ಕರೆಕ್ಟ್ ಇಲ್ಲಾದರೆ ಸ್ವಲ್ಪ ಹಾಕಿ. ಮತ್ತು ಆಮ್ಚೂರು ಪೌಡರ್ ಸ್ವಲ್ಪ ಹುಳಿ ಇರುತ್ತೆ, ಅದಕ್ಕೆ ಲಿಂಬೆ ಹಣ್ಣು ಹಾಕಿ ಇದು ಮಾಡಿ. ಮತ್ತು ಇಲ್ಲಿ ಆಮ್ಚೂರು ಹಾಕಿ ತುಂಬ ಟೇಸ್ಟ್ ಬರುತ್ತೆ. ಲಿಂಬೆಯಿಂದ 1 ಲಿಂಬೆ ಹಾಕಿದರೆ ಸಾಕು. ಮತ್ತು ಅದರ ಮೇಲೆ ಸ್ವಲ್ಪ ನೀವು ಪ್ಲೇಟಿಗೆ ಹಾಕುವಾಗ ಸ್ವಲ್ಪ ನೀರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ, ಸ್ವಲ್ಪ ಕಾಯಿ ಮೆಣಸೆಲ್ಲ ಹಾಕಿ ಮತ್ತು ತಿನ್ನಿ, ಸೂಪರ್ ಆಗುತ್ತೆ.